ಬದುಕು ಜಟಕ ಬಂಡಿ. ವಿನಯ್, ನಿಮ್ ತಾಯಿ ನಿಮ್ ಬಗ್ಗೆ ದೂರ ಹೇಳ್ತಾರೆ, ನೀವು ಕೆಲಸ ಮಾಡಲ್ಲ, ಮನೆ ನೋಡ್ಕೊಳಲ್ಲ, ಅವ್ರಿಗೆ ಗೌರವ ಕೊಡಲ್ಲ ಅಂತ. ಇದೆಲ್ಲ ಸತ್ಯನೋ ಸುಳ್ಳೋಪ? 100ಕ್ಕೆ 100 ಭಾಗ ಯಾರು ಕೆಲಸ ಮಾಡಲ್ವಲ್ಲ, ಸರಿಯಾಗಿ ಕೆಲಸ ಮಾಡಲ್ಲ, ಅಷ್ಟು ಗೌರವನೂ ಕೊಡಲ್ಲ. ಒಂದ್ಸರಿ ಪ್ರೀತಿ ಮಾಡ್ತೀವಿ, ಒಂದ್ಸರಿ ಬೈತೀವಿ, ಒಂದ್ಸರಿ ಜಗಳ ಆಡ್ತೀವಿ. ಟೈಮ್ ಆಗಾದ್ಮೇಲೆ ಹಂಗೆ ಇದ್ದೇ ಇರುತ್ತೆ ಅಷ್ಟು. ದಿನದ 360 ವರ್ಷದ 360 ಸಂತೋಷವಾಗಿರ್ತೀವಿ ಅಂದರೆ ಎಲ್ಲ ಸುಳ್ಳಾಗುತ್ತೆ ಅದಷ್ಟು. ಒಂದ್ಸರಿ ಜಗಳ ಆಡಿರ್ತೀವಿ, ಒಂದ್ಸರಿ ಚೆನ್ನಾಗಿರ್ತೀವಿ, ಒಂದ್ಸರಿ ಜವಾಬ್ದಾರಿ ತೊಗೊಂಡೋಗಿರ್ತೀವಿ. ಮತ್ತು ಕೊನೆವರೆಗೂ ಏನು ಮಾತು ಬಂತು ಅಂದರೆ, ಇವನು ದುಡಿಯೋ ಗಂಡಸಲ್ಲ, ಇವನು ಬೈಬೇಕಾದ್ರೆ ಅಷ್ಟು ಬೈದ್ಬಿಡ್ತಾರೆ. ಒಮ್ಮೆಲೆಗೆ ಚೆನ್ನಾಗಿರ್ತಾರೆ, ಬೈಯಕ್ಕೆ ನಿಂತ್ಕೊಂಡ್ರು ಅಂದರೆ ಅಷ್ಟು ಬೈಕತ್ ಬಿಡ್ತಾರೆ. ಇವನು ಏನೂ ದುಡ್ದಿಲ್ಲ, ಒಂದು ಪೈಸೆನೂ ದುಡಿಯೋ ಯೋಗ್ಯತೆಯೂ ಇಲ್ಲ ಇವನಿಗೆ. ಅಂಗಡಿಗೆ ಕೊಂದಿಸಿದ್ರೆ ಗಿರಕ್ಕೆ ಜಗಳ ಮಾಡ್ತಾನೆ, ₹20 ಕಳ್ಸಿದ್ರೆ ಅಲ್ಲೇ ಹಾಳು ಮಾಡಿ ಬರ್ತಾನೆ. ಕೆಲಸ ಮಾಡೋಕ್ಕೆ ಬೇಕು, ನನ್ನ ಮಗ ಬೇಕು, ಮತ್ತಿಷ್ಟು ಮಾತುಗಳು, ಇವೆಲ್ಲ ಮಾತುಗಳು ಬರ್ತವೆ. ನಂಗೆ ಇವೆಲ್ಲ ಹಚ್ಕೊಳಕ್ಕೆ ತಯಾರಿಲ್ಲ. ನಾನು ಇದನ್ನೆಲ್ಲ ಅಷ್ಟು ಕೆಲಸ ಮಾಡಿಬಿಟ್ಟು ಮನೆ ಜವಾಬ್ದಾರಿ ತೊಗೊಂಡು 80% ಜವಾಬ್ದಾರಿ ನಾನು ತೊಗೊಂಡಿದ್ದೀನಿ. ಮನೆಯದು ದುಡ್ಡಿಂದ ಆಯಿತು, ಹೊರಗಡೆ ಬರೋದಾಯಿತು, ಎಲ್ಲ ಕೆಲಸದಲ್ಲಿ ಬರಲಿ ಬಿಡಲಿ, ಆ ಮನೆದಷ್ಟು ಕಸ ಹೊಡೆದು ನೀರು ಹಾಕೋದು ಎಲ್ಲ ನಾನು ಜವಾಬ್ದಾರಿ ತೊಗೊಂಡು ಮಾಡಿದ್ದೀನಿ. ಮತ್ತು ಈ ಮಾತು ಕೇಳ್ಬೇಕಾದ್ರೆ ನಂಗೆ ತುಂಬ ಮನಸ್ಸಿಗೆ ನಂಗೂ ನೋವಾಯಿತು. ನಂಗೆ ಕಣ್ಣ ನೀರು ಬರಲ್ಲ ಅಷ್ಟೇ ಹೊರತು, ನಾನು ಕೆಲಸ ಮಾಡಿ ಮತ್ತೆ ಇವತ್ತು ಅನ್ಸ್ಕೊಳಕ್ಕೆ ನಂಗೆ ನೋವಾಗ್ತಿದೆ. ಅದಕ್ಕೆ ನಾನು ಬೇಡ ಅಂತ ಬೇರೆ ಮನೆ ಮಾಡ್ಕೊಂಡಿದ್ದೀನಿ, ಸ್ವತಂತ್ರವಾಗಿ ಬದುಕ್ತೀನಿ. ಹೆಂಡತಿ ಅವಳು ಇಷ್ಟ, ನನ್ನ ಹೋಗಿ ಬಂದು ಮಾಡ್ಕೊತಾ ಇರಲಿ. ಅವಳು ಬಿಟ್ಬೇಡ ಅಂದರೆ ಅವಳು ಬೇಜಾರಾಗತ್ತೆ, ಒಮ್ಮೆಲೆ ನನಗೂ ಬೇಜಾರಾಗತ್ತೆ. ಹೋಗಿ ಬಂದು ಅಂದ್ರೆ ನಿಮ್ಮ ಮನೇಲಿ ಯಾವುದು ಅನುಕೂಲಗಳಿಲ್ವಂತಲ್ಲಪ್ಪ ನೀವು ಈಗ ಮಾಡ್ರೋ ಮನೆಯಲ್ಲಿ? ತುಂಬ ಅನನುಕೂಲ ಏನಿಲ್ಲ. ಮತ್ತೆ ತಗೊಂಡು ನೀರು ಇಟ್ಕೊಂಬಂದು ಹಾಕ್ತಾ ಇದೆ, ಅಕ್ಕಿ ಎಲ್ಲ ಇದೆ, ಬೇಳೆ ಎಲ್ಲ ಇದೆ. ಅವ್ರ ಮನೇಲಿ ಕಟ್ಟಿಗೆ ಒಲೆ ಹಚ್ತಾಳೆ, ನಮ್ಮನೆ ಸಿಮೆಂಟ್ ಸ್ಟವ್ ಹಚ್ಚಿದ್ರೆ ಹಚ್ಚಲ್ಲ ಅಂತಾಳೆ ಅವಳು. ಸಿಲಿಂಡರ್ ಅಷ್ಟೇ ಬೇಕಂತೆ, ಸಿಮೆಂಟ್ ಸ್ಟವ್ ಹಚ್ಚಲ್ಲ ಅಂತ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸಿಲಿಂಡರ್ ತೊಗೊಂಡು ಬಂದಿದ್ದೀನಿ, ಸ್ಟವ್ ತೊಗೊಂಡ್ಬಂದಿದ್ದೀನಿ. ಒಂದು ಅದನ್ನು ಶುರು ಮಾಡ್ಕೊಂತ 2 ಸಿಲಿಂಡರ್ ಹೋಟ್ಲಿಗೆ ಒಂದು ಮನೆ ತೊಗೊಂಡ್ಬಂದಿದ್ದೀನಿ. ಅಪ್ಪ ಅಮ್ಮ ಅಂತ ನನ್ನ ಕೈಯಲ್ಲಿ ಏನೂ ಕೊಡಲಿಲ್ಲ, ದುಡ್ಡು ಕೊಡಲಿಲ್ಲ. ನಂಗೆ ಅವ್ರ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ಕೊನೆ ತಿರ್ಮನ್ ಮಾಡಿಬಿಟ್ಟಿದ್ದೀನಿ. ಸ್ವತಂತ್ರವಾಗಿ ಬದುಕಬೇಕು, ಅದಕ್ಕೋಸ್ಕರ ಏನು ಮಾಡಿದೆ, ಗಾಡಿ ಮಾರಲೇಬೇಕಾಯ್ತು ಅನಿವಾರ್ಯವಾಗಿ. ಹ್ಯಾಂಡಿಕ್ಯಾಪ್ ಬಿಟ್ಕೊಂಡು ನಾನು ಗಾಡಿ ಮಾರೋ ಅವಶ್ಯಕತೆ ಇಲ್ಲ ನನಗೆ. ನಂಗೆ ಬುದ್ಧಿವೃತ್ತಿ ಚೆನ್ನಾಗಿದೆ ನನಗೆ. ನಾನು ಗಾಡಿ ಮಾರ್ಕೊಂಡು ನಡ್ಕೊಂಡು ಓಡಾಡೋ ಅಂತ ನನಗೆ ಅಂತ ಹೇಳಿಲ್ಲ. ನನಗೆ ಸ್ವತಂತ್ರವಾಗಿ ಬದುಕಲೇಬೇಕು. ಅವ್ರು ಅಂದಿಲ್ಲ ಮಾಡಿ ತೋರಿಸ್ಬೇಕಲ್ಲ, ನೀ ಕೈಲಾಗಲ್ಲ ಅಂತೇಳಿ ನಾನು ಬದುಕಿ ತೋರಿಸ್ಬೇಕು ಅವ್ರಿಗೆ. ಅದಕ್ಕೋಸ್ಕರ ನಾನು ಗಾಡಿ ಮಾರಲೇಬೇಕಾಯ್ತು ಅನಿವಾರ್ಯವಾಗಿ. ಸೊಸೆಗೂ ಕೂಡ ಹಿಂಸೆ ಮಾಡಿದ್ದಾರೆ ಅವರು. ಅವಳ ಹತ್ರ ಅವಳಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಅವಳಿಗೆ ಶೀತ ಪ್ರಕೃತಿ ಭಾಳ ಅವಳಿಗಿದೆ. ಅವಳ ಹತ್ರ ಪಾತ್ರೆ ತೊಳಿಸ್ತಾರೆ, ಬಟ್ಟೆ ಶೇಳಿಸ್ತಾರನ್ನೆಲ್ಲ ಒರೆಸ್ತಾರೆ. ಹುಷಾರಿಲ್ದಂಗೆ ಆಗುತ್ತೆ, ಗುಳಿಗೆ ನಾನು ಕೊಡಿಸ್ಬೇಕಂತ. ಸೊಸೆನೆಲ್ಲ ಕೈಲಿಗೆ ಬಂತು ಮತ್ತೆ ಅಲ್ವಾ? ಮಗ ಸೊಸೆ ಅಂದಮೇಲೆ ಸೊಸೆ ಔಷಧಿ ಅವ್ರು ಕೊಡಿಸ್ಬೇಕಾನೆ. ನೀನು ಹೆಂಡತಿ ಔಷಧಿ ಕೊಡಿಸಿದ್ವಿ, ನೀ ಕೊಡು ದುಡ್ಡು ಅಂತಂದು. ನಾನು ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ, ಮತ್ತೆ ಅವ್ಳು ದುಡ್ಡು ಕಳ ತಪ್ಪಾಗತ್ತೆ ಅವಾಗೆಲ್ಲ. ಸರಿ, ನಿಮ್ಮ ಎಲ್ಲ ಸಮಸ್ಯೆಗೆ ನೀವು ಉಪೇಂದ್ರ ಸಿನಿಮಾ ನೋಡೋದೇ ಕಾರಣ ಅಂತಾರಲ್ಲ? ಸಂಪೂರ್ಣ ಸುಳ್ಳು. ಜೀವನದ ಒಂದು ಭಾಗ ಅಷ್ಟೇ ಉಪೇಂದ್ರ, ಹೊರತು ಸಂಪೂರ್ಣ ಜೀವನ ಉಪೇಂದ್ರ ಅಲ್ಲ. ನಂಗೆ ಗೊತ್ತು, ನಂಗೆಲ್ಲ ಜೀವನ ಎಲ್ಲ ಅರ್ಥ ಆಗುತ್ತೆ. ಬಸ್ಸಲ್ಲಿ ಕುಂತ್ರೆ ಹಲವಾರು ಸ್ಟಾಪ್ಗಳು ಬರುತ್ತವೆ, ಅಷ್ಟು ಉಪೇಂದ್ರ ಸ್ಟಾಪ್ಗಳೇ ಬರಲ್ಲ. ಅಪ್ಪ ಅಮ್ಮನ ಬರ್ತಾರೆ, ಹೆಂಡತಿ ಬರ್ತಾರೆ, ಮಕ್ಕಳು ಬರ್ತಾರೆ, ಅವ್ರ ಮೇಲೆಲ್ಲ ಪ್ರೀತಿ ವಿಶ್ವಾಸ ಎಲ್ಲ ಇದೆ. ಅದನ್ನ ಅವ್ರಿಗೆ ಉಳಿಸ್ಕೊಳಕ್ಕಾಗಲಿಲ್ಲ. ಕೆಸರಲ್ಲೇ ಕಮಲ ಬೆಳೆಯೋದು ಈಗ ದೇವಸ್ಥಾನಕ್ಕೆ ಮುಟ್ಬಿಟ್ಟಿದೆ. ಈಗ ಅಪ್ಪ ಅಮ್ಮ ಅಂದರೆ ಕೆಸರಿದ್ದಂಗೆ. ಇವಾಗ ಮತ್ತೆ ಕಮಲ ಬೇಕು ಅಂದರೆ ವಾಪಸ್ ಬರಲ್ಲ. ಇವಾಗ ನನ್ನ ಮನಸ್ಸು ಹೊಡೆದೋಗಿದೆ. ಕಷ್ಟನ ಸುಖ ನಾನು ಹೊರಗಡೆ ಬಂದಿದ್ದೀನಿ, ಜೀವನ ಮಾಡಿ ತೋರಿಸ್ತೀನಿ, ಬದುಕ್ತೀನಿ. ಸಿನಿಮಾ ಸೇರ್ತೀನಿ ಅಂತೇನೋ ಓಡಾಡ್ತೀರಂತಲ್ಲಪ್ಪ? ಆಮ, ವಿಭಿನ್ನ ಪ್ರಯತ್ನಗಳು ಮಾಡ್ತಾ ಇದ್ದೀನಿ ಅಷ್ಟೇ, ಏನಿಲ್ಲ. ಹಣ ಅವಕಾಶ ಕೊಟ್ಟರೆ ಮಾಡ್ಬೋದಲ್ಲ ಅಂತ ಅಷ್ಟೇ, ಏನಿಲ್ಲ. ಅವ್ರು ಪ್ರತಿ ಸಾರಿ ಅವ್ರನ್ನ ನೋಡ್ದಂಗೆ ಆಗುತ್ತೆ. ಹವ್ಯಾಸ ಥರನೇ ಇರ್ಬೋದು, ದುಡಿಮೆ ಥರನೇ ಆಗ್ಬೋದು, ಯಾವ ಥರ ಆದ್ರೂ ನಡೆಯುತ್ತೆ, ಸುಧಾರಿಸ್ಕೊಂಡು ಹೋಗ್ತೀನಿ. ಬರೀ ಉಪೇಂದ್ರ ಅವ್ರು ಅಂತಲ್ಲ, ಕನ್ನಡ ನೋಡಿದ ಮಾತ್ರಕ್ಕೆ ಎಲ್ಲರೂ ಸಿನಿಮಾ ನಟರಾಗಕ್ಕಾಗತ್ತೇನಪ್ಪ? ಸಹ ನಿರ್ದೇಶಕರ ಆಗ್ಬೋದಲ್ವ, ಸೈಡ್ ಆಕ್ಟರ್ಸ್ ಆಗ್ಬೋದು. ಕ್ಯಾಮ್ರಾಮನ್ ಆದ್ರೆ ನಂಗೆ ಸಂತೋಷ ಆಗುತ್ತೆ. ನಾನು ಒಂದು ಒಳ್ಳೆ ಕ್ಯಾಮ್ರಾ ಮುಟ್ಟಿದ್ನಲ್ಲ, 80,000 ರೂಪಾಯಿ ಕ್ಯಾಮ್ರಾ ಮುಟ್ಟಿದ್ನಲ್ಲ, 1,00,000 ರೂಪಾಯಿ ಕ್ಯಾಮ್ರಾ ಮುಟ್ಟಿದ್ನಲ್ಲ, ನಮ್ಗೆ ಸಂತೋಷ ಆಗುತ್ತೆ. ಕಲ್ತಲ್ಲ ಅಂತ ಇರುತ್ತೆ. ಇರೋ ಕೆಲಸ ಬಿಟ್ಟು ಯಾವುದೋ ಕೆಲಸ ನೋಡಿಕೊಂಡು ಯಾವುದೋ ಬಣ್ಣ ನರೆಸ್ಕೊಂಡು ಬರ್ತಾರೆ. ಹುಟ್ಟಿದಾಗಿಂದ ಒಂದೇ ಕೆಲಸ ಮಾಡಲ್ಲ ನಾವು, ಹುಟ್ಟಿದಿಂದ ಕೊನೆಯವರು ಸಾಯೋವರೆಗೂ ಒಂದು ಕೆಲಸ ಮಾಡಲ್ಲ ನಾವು. ವರ್ಷಗಳ ತಕ್ಕಂಗೆ, ವಯಸ್ಸಿಗೆ ತಕ್ಕಂಗೆ ಕೆಲಸಗಳು ಬದಲಾಗ್ತಾ ಬರುತ್ತವೆ. ಹಾಗೆ ಮುಂದಿನ ಜೀವನದಲ್ಲಿ ಮುಂದೆ ಯಾರು ಬೆಂಗಳೂರಲ್ಲಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಇರೋ ಈ ಹೆಂಡ್ತಿನೂ ಬಿಟ್ಟು ಇಲ್ಲಿ ಬಂದು ಇಲ್ಲ. ಹಂಗೆ ಉಪೇಂದ್ರ ಅವ್ರು ನಂಬಿಸಿ ಕೈ ಕೊಡಲ್ಲ ಅಂತ ನಂಗೆ ಗೊತ್ತು. ಇಷ್ಟ ಆದರೆ ಕರ್ಕೊಂಡು ಹೋಗ್ತಾರೆ. ಇಲ್ಲ ಕಣ ಬೇಡ, ನೀನು ದಾವಣಗೆರೆಯಲ್ಲಿ ಇರೋ ಅಂದ್ರೆ ನಾನು ದಾವಣಗೆರೆಯಲ್ಲಿ ಇರ್ತೀನಿ, ಎರಡಕ್ಕೂ ಸಂತೋಷ. ಹಂಗೆ ಅವ್ರು ಹೇಗೆ ಹೇಳ್ತಾರೋ ಹಂಗೆ ಹೇಳ್ತೀನಿ. ನಂಗೆ ಅಬ್ಜೆಕ್ಷನ್ ಇದೆ. ಟಿವಿಲೆಲ್ಲ ಬರ್ತಾ ಇರ್ತಾರೆ, ನೋಡ್ತೀವಿ. ಅಂತ ಮಿಕ್ಕಿ ಬೇಕಂದ್ರೆ ವರ್ಷಕ್ಕೊಂದ್ಸಲ ಊಟದ ಹಬ್ಬ ಬರ್ತಾವೆ, ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ. ಜೊತೆಗಿರೋಕೆ ಅವಕಾಶ ಮಾಡಿಕೊಟ್ರೆ ಸಂತೋಷ. ಇಲ್ಲ ಅಂದ್ರೆ ಅವ್ರು ಹೇಳಿದ ಮಾತು ಕೇಳ್ತೀವಿ. ಅಪ್ಪ ಮನೆಗೂ ಹೋಗಿ ಬರ್ತೀನಿ, ಇಲ್ಲ ಅಂತಲ್ಲ. ಅಂದ್ರೆ ಮನೆ ಬಿಡಲ್ಲ. ಅಪ್ಪ ಅಮ್ಮ ಅವ್ರ ಮನೇಲೇ ಇದ್ದಾರೆ ಗೊತ್ತಾ ನಿಮ್ಗೆ? ಗೊತ್ತು. ಮತ್ತೆ ಎಲ್ಲ ಹೂಗಳು ದೇವಸ್ಥಾನ ಮುಟ್ಟಲ್ವಲ್ಲ.
ಕೆಲವೊಂದು ಫೋಟೋಗೆ ಹೋಗುತ್ತೆ, ಕೆಲವೊಂದು ಸ್ಮಶಾನಕ್ಕೆ ಹೋಗುತ್ತೆ, ಕೆಲವೊಂದು ರಸ್ತೆಯಲ್ಲಿ ಬಿದ್ದುಬಿಡುತ್ತೆ. ಎಲ್ಲಾ ಮಕ್ಕಳು ತಂದೆ ತಾಯಿ ನೋಡ್ಕೊಳ್ಳೋ ವೇದಾಂತ ಎಲ್ಲ ಸರಿ. ಅಲ್ಲಮ್ಮ, ನೀವು ಎಲ್ಲಾ ಒಬ್ರನ್ನ ಮಕ್ಕಳು ತಂದೆ ನೋಡಿ ತಾಯಿ ನನಗೆ ಚೆನ್ನಾಗಿ ನೋಡ್ಕೊಂತಾರೆ ಸ್ಫೂರ್ತಿ ಅನ್ನೋದು ಬರುತ್ತೆ ಸುಳ್ಳು. ಅಂದ್ರೆ ಅವ್ರು ಮಾಡೋದು ಎಲ್ಲದನ್ನೂ ಮಾಡ್ಬೇಕಲ್ವಾ? ಆಗಲ್ಲ, ಅವ್ರು ತಪ್ಪಾಗುತ್ತೆ. ಸಿನಿಮಾದಲ್ಲಿ ಮಾಡೋದು ಮಾತ್ರ ನಿಮ್ಗೆ ಇಷ್ಟ, ಅವ್ರು ನಿಜ ಬದುಕಲ್ಲಿ ನಿಜ ಮಾಡೋದು ಇಷ್ಟ ಜೀವನದಲ್ಲಿ ಆಗಲ್ವಾ? ಇಷ್ಟ. ಮತ್ತೆ ನಿಜ ಜೀವನದಲ್ಲಿ ಅವ್ರ ಅಪ್ಪ ಅಮ್ಮನ ನೋಡ್ಕೊತಾರೆ, ಹೆಂಡತಿ ನೋಡ್ಕೋತಾರೆ, ಅವ್ರ ಮಕ್ಕಳನ್ನ ಅಪ್ಪ ಸಾಕ್ತಾರೆ. ಅಮ್ಮ ಉಪೇಂದ್ರ ಅವ್ರು ಬೆಲೆ ಕೊಡ್ತಾರೆ. ಇಬ್ಬರು ಗಂಡು ಮಕ್ಳು ಇದ್ದಾರೆ, ಅವ್ರು ಮತ್ತೆ ಬೆಲೆ ಕೊಡ್ತಾರೆ. ನೀವು ಜವಾಬ್ದಾರಿ ತಗೊಂಡಿದ್ದೀರಾ, ಆಯ್ತಪ್ಪ ನೀವು ಮಾಡ್ಕೊಂಡು ಹೋಗ್ರಿ ಅಂತಂದ್ರು. 20 ವರ್ಷದ ಅವ್ರ ಕೆಳಗೆ ಅಪ್ಪ ಅಮ್ಮಂದ ನಾವು ಬಿಟ್ಟು ಬಿಡೋಣ, ನಮ್ಗೆ ಅವ್ರ ಅಪ್ಪ ಅಮ್ಮ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದು ಅವ್ರ ಅಪ್ಪ ಅಮ್ಮಂಗೆ ಗೌರವ ಕೊಡ್ತಾರೆ ಅನ್ನೋಷ್ಟು ಗೊತ್ತು ನಮ್ಗೆ ಅಲ್ವಾ? ನಮಗ್ ಬೇಕಿದ್ದನ್ನ ತಗೊಳೋದು, ಬೇಡದಿದ್ದನ್ನ ಬಿಟ್ಬಿಡೋದ? ಹಾಗಿರ್ಬಾರ್ದಲ್ವಾ? ಎಲ್ಲವನ್ನೂ ತಗೊಳಕ್ ಆಗಲ್ವಲ್ಲ. ಹಾಗಿದ್ರೆ ನೀವು ನಿಜವಾದ ಅಭಿಮಾನಿ ಅಲ್ಲ. ತಂದೆ ತಾಯಿ ಬಗ್ಗೆ ಬೇಸರ ಬರಬಹುದು, ಜಗಳಗಳಾಡಬಹುದು, ಹಾಗಂತ ಒಂದೇ ಸಮನೆ ತಂದೆ ತಾಯಿ ಬೇಡ ಅಂತ ಬಿಡಕ್ಕಾಗಲ್ಲ ಅಲ್ವಾ? ಅಷ್ಟೇ ನಾನು ಹೇಳಕ್ ಬರ್ತೀನಿ. ನೀವೇ ಹೇಳಿದ್ರಲ್ಲ, ತಾಯಿ ಜೊತೆ ಜಗಳ ಬರುತ್ತೆ, ತಾಯಿ ಒಳ್ಳೆಯವರು ಹೌದು, ಕೆಟ್ಟವರು ಹೌದು. ಒಂದಷ್ಟು ದಿವಸ ಈಗ ಕೋಪಿಸ್ಕೊಂಡಿದ್ದೀರಿ, ಹಾಗಂತ ತಾಯಿ ಅಲ್ಲ ಅಂತನೂ ಆಗಲ್ಲ, ನೀವು ಮಗ ಅಲ್ಲ ಅಂತನೂ ಆಗಲ್ಲ. ಮಧ್ಯದಲ್ಲ ಹುಡುಗಿನ ಸಿಗಾಕ್ಸ್ಬಿಟ್ಟಿದ್ದೀರಿ ಇಬ್ರು ನಿಮ್ಮ ಜಗಳದಲ್ಲಿ. ಆಕೆ ಇಲ್ಲೂ ಮಾತಾಡೋಕ್ಕಾಗ್ತಿಲ್ಲ, ಅಲ್ಲಿ ಮಾತಾಡೋಕ್ಕಾಗ್ತಿಲ್ಲ. ನಿಮ್ಮನ್ನು ಮಾತಾಡಿದ್ರೆ ನೀವು ಕೋಪಿಸ್ಕೋತೀರಿ, ಅವ್ರ ಬಗ್ಗೆ ಹೇಳಿದ್ರೆ ಅವ್ರು ಕೋಪಿಸ್ಕೋತಾರೆ. ಆಕೆ ಬಗ್ಗೆ ಯೋಚನೆ ಮಾಡಿ. ಒಳ್ಳೆ ಮಗನಾಗಿರೋದು ನಿಮ್ಮ ತಾಯಿ ಹಣೆ ಬರಹ, ಒಳ್ಳೆ ಗಂಡನಾಗಿರೋದು ನಿಮ್ಮ ಹಣೆ ಬರಹ. ಒಳ್ಳೆ ಗಂಡನಾಗಿರೋ ಪ್ರಯತ್ನವನ್ನು ಮಾಡಿ. ಒಳ್ಳೆ ಗಂಡ ಆಗಿದ್ರೆ ಒಳ್ಳೆ ಮಗನೂ ಆಗ್ತೀರಿ. ಅದಕ್ಕೆ ಗಟ್ಟಿ ಮಾತು ಮಾತಾಡಲಿಲ್ಲ ಅವಳು. ನಿಮ್ಗೆ ಇಷ್ಟ ಬಂದ ಕಡೆ ಇರು ಅಂತ ಹೇಳಿದ್ದೀನಿ. ನಾನು ಕಡ್ಡಿ ಮುರಿದ ಮಾತಾಡ್ಬೋದಾಯ್ತು. ಅತ್ತೆ ಮಾವ ಬೇಕಾ ಗಂಡ ಬೇಕಾ ತೀರ್ಮಾನ ಮಾಡ ಅಂತ ಹೇಳ್ಬಿಡ್ಬೋದಾಯ್ತು ಇಲ್ಲಿ ಕೂತ್ಕೊಂಡು. ನಾನು ಅಷ್ಟು ಗಟ್ಟಿ ತೀರ್ಮಾನ ಮಾಡಲಿಲ್ಲ. ನಿಮ್ಗೆ ಇಷ್ಟ ಬಂದ ಕಡೆ ಇರು, ಇಲ್ಲವಾರ ಇರು, ಅಲ್ಲಾರು ಹೋಗ್ಕೊಂತ ಬಂದ್ಕೊಂತ ಇರೋ ಅಂತ ಹೇಳಿದ್ದೀನಿ. ನಿಮ್ಮ ಅಣ್ಣ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಿ. ನಿಮ್ಮ ಕೆಲಸದ ವಿಚಾರದಲ್ಲಿ ನಿಮ್ಮ ಅಣ್ಣ ಅವ್ರು ಊರಿಗೆ ಹೋಗಿ ದುಡೀರಿ ಅಂದರೆ ಊರಿಗೆ ಹೋಗಿ ದುಡೀರಿ, ಆಯ್ತಾ? ಸ್ವಲ್ಪ ದಿನ ಅಂದ್ರೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕರೆ ಅದು ಆ ಅವಕಾಶ ಅವ್ರು ಕೊಡ್ಬೇಕು ತಮ್ಮ ಅಲ್ವಾ? ಆ ಅವಕಾಶ ಅವ್ರು ಕೊಡ್ಬೇಕು. ಜಟಕ